ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಐಐಎಂ ಬ್ಯಾಂಗ್ಳೂರ್ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತಿತರ ವಿವರಗಳನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಪೂರ್ಣ ವಿವರ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲೇ ಮಿಸ್ ಮಾಡಿದ್ರು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ತೊಂದರೆ ಆಗುತ್ತೆ. ಓಕೆ, ಅದರ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಐಐಎಂ ಬ್ಯಾಂಗ್ಳೂರ್ನವರು ಕನ್ಸಲ್ಟೆಂಟ್ ಅಡ್ವೈಸರ್ ಹುದ್ದೆಗೆ ಅಪ್ಲಿಕೇಶನ್ನ ಕರೆದಿರ್ತಾರೆ. ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ರೆ ಒಂದು. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇರುತ್ತೆ. ಓಕೆನಾ. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಹೇಳಿದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಡಿಪ್ಲೊಮೊ ಯಾವುದಾದ್ರೂ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಆಗಿರಬೇಕು. ಓಕೆನಾ. ವಯೋಮಿತಿ ಏನಿದೆ ಅಂತ ಹೇಳಿದ್ರೆ ವಯೋಮಿತಿಯನ್ನು ಸಂಪೂರ್ಣವಾಗಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ಐಎಂ ನಾರ್ಮ್ಸ್ ಪ್ರಕಾರ ನೀವು ಏಜ್ ಲಿಮಿಟ್ ಇರಬೇಕು. ಸೊ ನೀವು ಇಂಟರ್ವ್ಯೂ ದಿವಸನೇ ಅಥವಾ ಐಎಂ ಅಲ್ಲಿ ಯಾರಿಗಾರಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ, ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ಸ್ನ ಮೆನ್ಷನ್ ಮಾಡಿರೋದಿಲ್ಲ. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಅಪ್ಲಿಕೇಶನ್ ಫೀಸು. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಒಂದು. ರಿಟರ್ನ್ ಟೆಸ್ಟ್ ಅಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಪಾಸ್ ಆದವ್ರನ್ನ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ ಅವರನ್ನೆಲ್ಲ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ಡೇಟ್ ಯಾವತ್ತು ಅಂತ ಹೇಳಿದ್ರೆ 5/9/2024. ಸೆಪ್ಟೆಂಬರ್ 5ಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದೆ. ನೆಕ್ಸ್ಟ್, ಲಾಸ್ಟ್ ಡೇಟ್ ಏನಿರುತ್ತೆ ಅಂತ ಹೇಳಿದ್ರೆ 20 ಸೆಪ್ಟೆಂಬರ್ 2024 ಲಾಸ್ಟ್ ಡೇಟ್ ಇರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲೇನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಲ್ಲ, ಇದು ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ಅಡ್ರೆಸ್ಸು. ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೆಕ್ಸ್ಟ್, ನೀವೇನಾದರೂ ನೋಟಿಫಿಕೇಶನ್ ನೋಡಬೇಕು ಈ ಜಾಬ್ದು ಅಂತ ಹೇಳಿದರೆ iimb.ac.in ಇದೇನಿದೆಯಲ್ಲ ಈ ವೆಬ್ಸೈಟ್ಗೆ ಹೋದರೆ ನೀವು ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನ್ ಡೀಟೇಲ್ಸ್ನ ತಿಳ್ಕೊಬೋದು. ನೆಕ್ಸ್ಟ್, ಒಂದ್ಸಲಿ ವೆಬ್ಸೈಟ್ ನೀವೇನಾದರೂ ನೋಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ಡೀಟೇಲ್ಸು ಈ ವೆಬ್ಸೈಟು. ಓಕೆನಾ. ಬಿ ದ ಫಸ್ಟ್ ಒನ್ ಟು ಅಪ್ಲೈ. ಇದು ಡೀಟೇಲ್ಸು. ಇದರ ಅಡ್ರೆಸ್ಸೇ ನಾನು ತೋರಿಸಿದ್ನಲ್ಲ ಅದು ಈ ಡೀಟೇಲ್ಸ್ನ ಅಡ್ರೆಸ್ಸು. ಓಕೆನಾ. ಮಿಕ್ಕಿದೇನಾದ್ರು ವಿವರ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.